ಇಳಕಲ್ ನಗರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀ ಸತೀಶ್ ಸಪ್ಪರ್ದ್, ಶ್ರೀ ಅರವಿಂದ್ ಮಂಗಳೂರು, ಶ್ರೀ ವಿಜಯಕುಮಾರ್ ಗಿರೆಡ್ಡಿ, ಶ್ರೀಮತಿ ಲತಾ ಚಂದ್ರಹಾಸ್ ಏರೂರ್ ಅವರಿಗೆ ಇಳಕಲ್ ನಗರದ ಲಕ್ಕುಂಡಿ ಕುಟುಂಬಸ್ಥರು ಹಾಗೂ ಕೊತ್ವಾಲ್ಪೇಟೆಯ ಹಿರಿಯರು ಸತ್ಕರಿಸಿ ಗೌರವಿಸಿದರು. ನಂತರ ಶ್ರೀ ಅರವಿಂದ್ ಮಂಗಳೂರು, ಶ್ರೀಮತಿ ಲತಾ ಚಂದ್ರಹಾಸ್ ಹೇರೂರ್ ಅವರು ಮಾತನಾಡಿ ಲಕ್ಕುಂಡಿ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಲಕ್ಕುಂಡಿ ಕುಟುಂಬಸ್ಥರು, ಓಣಿಯ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಪರಿವಾರದವರು ಇದ್ದಂತ ಎಲ್ಲ ಸಹೋದರರು, ತಂದೆ ಸಮಾನವಾದಂತ ಲಕ್ಷ್ಮಣ್ ಅವರು, ತಾಯಿ ಸ್ವರೂಪ ಇದ್ದಂಥವರು ಮತ್ತು ಸಹೋದರಿಯರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಮೊದಲನೇ ಭಾಗವಹಿಸಿದ್ದೆ. ಆದರೂ ಎಲ್ಲ ಷೇರು ಬಾಂಧವರನ್ನು ನನ್ನ ಗುರುತಿಸಿ ಫಸ್ಟ್ ಆಗಿ ನನಗೆ ಮತವನ್ನು ಕೊಟ್ಟು ಇಳಕಲ್ ಅರ್ಬನ್ ಬ್ಯಾಂಕಿಂಗ್ ನನ್ನ ಮಹಿಳಾ ಸ್ಥಾನಕ್ಕಾಗಿ ಗೆಲ್ಲಿಸಿ ತಗೊಂಡು ಬಂದಾರ. ಮೊದಲು ಎಲ್ಲ ಷೇರು ಬಾಂಧವರಿಗೆ ನನ್ನ ಅಭಿನಂದನೆಗಳನ್ನು ಲಕ್ಕುಂಡಿಯವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅವ್ರ ಮಗಳು ಇದ್ದಂಗೆ ನಾನು. ಇವತ್ತಿಂದು ನಿನ್ನಿದು ನನ್ನ ಅವ್ರ ಜೊತೆ ಬಾಂಧವ್ಯ ಇಲ್ಲ. 50 ವರ್ಷದಿಂದ ಅಪ್ಪರ್ ಸೊಸೈಟಿಯಾಗ್ಲಿಂದ ಅವ್ರಿದ್ದವರು. ರಾಘು ಆತು, ಕಿರಣ್ ಆತು, ಅವರೆಲ್ಲ ನಮ್ಗೆ ಮಕ್ಕಳು ಅಥವಾ ತಮ್ಮನ ಸಮಾನ. ಲಕ್ಷ್ಮಣ್ ಅಂತೂ ತಂದಿ ಸಮಾನ. ನೀವೆಲ್ಲರೂ ನಾನು ನಿಂತಿನಂದಿಂದ ಎಲ್ಲರೂ ಲಕ್ಕುಂಡಿಯವ್ರ ಫ್ಯಾಮಿಲಿ ಒಳಗೆ ನಾನು ಅವ್ರ ಮನೆ ಮಗಳಂತ ತಿಳ್ಕೊಂಡು ಎಲ್ಲರಿಗೂ ಮತ ಕೇಳಿರಿ. ಎಲ್ಲ ನನಗೆ ಅಷ್ಟೊಂದು ಸಹಕಾರ ಮಾಡಿರಿ, ಆಮೇಲೆ ಸಹಾಯ ಮಾಡಿರಿ. ಆಮೇಲೆ ನನಗೆ ಮತಗೋಸ್ಕರ ಎಲ್ಲರೂ ಮನೆಗೂ ಅಡ್ಡಾಡಿ ಕೇಳಿರಿ ಅಂತ ಅನ್ನೋದು ನನಗೆಲ್ಲ ಗೊತ್ತಾಯ್ತು. ಮನೆ ಮಗಳಂತಾಗಿ ನಂದು ಇಲೆಕ್ಷನ್ ಮಾಡಿ ನನ್ಗೆ ಗೆಲ್ಲಿಸಿ ಕಳಿಸಿದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ನೆರೆದಿರುವ ಎಲ್ಲ ಲಕ್ಕುಂಡಿ ಪರಿವಾರ ಹಿರಿಯರಿಗೆ ಹಾಗೂ ಕೌಲ್ಪೇಟೆ ಹಿರಿಯರಿಗೆ, ಬಂದಿರೋಂಥ ಯುವಕ ಮಿತ್ರರಿಗೆ, ನಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ವಂದಿಸುತ್ತಾ, ವಿಶೇಷವಾಗಿ ಲಕ್ಕುಂಡಿ ಪರಿವಾರದವರು ಇದು ಇಲ್ಕರಿಗೆ ಗೊತ್ತೈತೆ. ಮಲ್ಲು ಲಕ್ಕುಂಡಿ ಅವ್ರು ನಮ್ದು ಫೋಟೋ ಹಾಕೊಂಡು ಅಡ್ಡಾಡ್ತೀವಿ ಸೈಕಲ್ ಮೇಲೆ. ನೌಕರಿ ಸಿಕ್ಕಿದ್ದಿಲ್ಲ. ಹುಲಿ ಚಿತ್ರ ಹೈಯೆಸ್ಟ್ ಮತದಿಂದ ಒಂದು ನಂಬರ್ 1 ಆರ್ಸಿ ಬಂದಿದೆ 2005. ಹೀಗಾಗಿ ಲಕ್ಕುಂಡಿ ಪರಿವಾರ ಸಂಬಂಧಗಳು ನನ್ನ ಜೊತೆ ಭಾಳ ಇವೆ. ಈಗ ಪೂಜಾರಿ ಅವರು ಹೇಳಿದಾಗೆ ನಮ್ಮ ಬ್ಯಾಂಕಿನಲ್ಲಿ ನೇಕಾರ ಸಲುವಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ವಿ ನಾವು. ಅದು ನಾನು ಒತ್ತು ಕೊಟ್ಟು ಹೇಳೋದಷ್ಟೇ, ಲತಾ ಮೇಡಮ್ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಯಾವುದೇ ಒಬ್ಬ ನೇಕಾರದ್ದು ಫಸ್ಟ್ 2009-10ರಿಂದ ಚಲುವಾದಾಗ ಸ್ವಲ್ಪ ಹೆಚ್ಚು ಕಮ್ಮಿ ನೇಗಿದ್ದು ನಡೀತಿತ್ತು, ಮಗ್ಗೆ ಕುಣಿ ಇದ್ದು ನಡೀತಿತ್ತು. ಸುಮ್ಮನೆ ಯಾರ ಮನೆಯಿಂದ ಕುಣಿ ತೋರಿಸಿ ಕಳಿಸಿದ್ರೆ ಬಿಲ್ ಕೊಡ್ಸಿ. 2016 ಏನು ಬಿಲ್ ಪೆಂಡಿಂಗ್ ಐತೆ, ಮುಂದೆ ಬಿಲ್ ಕ್ಲಿಯರ್ ಆಗಿಲ್ಲ. ಮದ್ಮೇಲೆ ಏನಾಗ್ಯಾವ, ಭಾಳ ಸ್ಟ್ರಿಕ್ಟ್ ಆಗ್ಯಾವ. ಚಮಕಾ ಬಿಲ್ ಬೇಕು, ಮಗ್ಗದಾಗ ಕುಣಿ ಮಗ್ಗ ಬೇಕು, KB ಬಿಲ್ ಬೇಕು. ಎಲ್ಲವೂ ಅಡೆತಡೆಗಳಾಗಿ ಕೆಲವು ಜನರಿಗೆ ಸಿಗಾಗತ್ತೈತೆ. ನಾವು ಎಲ್ಲ ಸದಸ್ಯರು, ಈಗೇನು ಚುನಾಯಿತ ಸದಸ್ಯರು ಎಲ್ಲರೂ ನಿಮ್ಮ ಜೊತೆ ನೇಕಾರ ಜೊತೆ ಇರ್ತೇವೆ, ಹಾಗೂ ಗ್ರಾನೈಟ್ ಉದ್ಯೋಗದ ಜೊತೆನೇ ಇರ್ತೇವೆ. ಅದು ಮೂಲ ಉದ್ಯೋಗ ನೇಕಾರ. ನಮ್ಮ ತಂದೆಯವ್ರ ಕಾಲದಿಂದ 50 ರೂಪಾಯಿ ಶೇರ್ ಆಗಿದ್ದಂಥ ವ್ಯವಸ್ಥೆ 50 ರೂಪಾಯಿಂದ ನಮ್ಮ ತಂದೆಯವ್ರು ಮಾಡಿದ್ದೇವೆ. ನಾವು ಅವಾಗಿಂದ ನಾವು ನೇಕಾರದಿಂದ ಬೆಳೆದೈತೆ. ಎಸ್ಪೆಷಲಿ ಸಪುರ್ದನೆಯರು, ತಾಬಡಿಯಾರು, ಕಾಡ್ಗೆಯರು, ಗೌಸಿದ್ದಪ್ಪರು, ವಿಮಾನ ನೀವೆಲ್ಲರೂ ಮಾಡಿದಂತ ನೋಡ್ರಿ. ಒಬ್ಬರಿಂದನೂ ಯಾರು ಆರಿಸ್ಬರಾಕ, ಎಲ್ಲರೂ ಓಟ್ ಹಾಕಿದ ಮಾತ್ರ ಅಷ್ಟೇ ಬೇಲೆ ಎತ್ತರಕ್ಕೆ ಆರಿಸ್ಬಾರ. ಅದು ಎತ್ತರನೇ ಇರಲಿ, ಹಿಂದೆ 11ನೇ ಬಂದ್ರು ಡೈರೆಕ್ಟರ್, ಕೊನೆಯದೋ ಬಂದ್ರು ಡೈರೆಕ್ಟರ್. ಅದ್ರಾಗ ಏನು ಭೇದ ಭಾವ ಇಲ್ಲೇ ಇಲ್ಲ. ಚುನಾವಣೆಯಲ್ಲಿ ಸಂಘರ್ಷಗಳಿರ್ತಾವೆ. ಒಬ್ಬರಿಗೆ ಒಂದು ಆಶೀರ್ವಾದ. ಅವತ್ತಿನ ದಿವಸ ನಾವೇನು ಭಾಷಣ ಮಾಡಿದ್ವಿ ಅದು ಸಫಲಗೊಂಡಿತು. ಒಬ್ಬರೇ ಒಬ್ರು ನಮ್ಮ ಪೆನಲ್ನಲ್ಲಿ ಮಿಸ್ ಆದ್ರು. ಅದು ಅನಿವಾರ್ಯ. ಪ್ರಜಾಪ್ರಭುತ್ವ, ಸೋಲು ಗೆಲುವು ಸಹಜ, ಅದರಲ್ಲಿ ಏನಿಲ್ಲ ಇಲ್ಲ. ನಮ್ಮವರಾಗಿರುವಂತ ಮತ್ತು ಅವರು ಜಾಣರಿದ್ದಾರೆ. ಲತಾ ಅವರು ಹಿಂದೆ ನೌಕರಿ ಮಾಡಿ ಬಂದವರೇ, ಅವರು ಕೂಡ ನಮ್ಮ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರೆ ಸಹಕಾರ ಕೊಟ್ಕೊಂತ ನಾನು ಒಂದೇ ಮೀಟಿಂಗ್ ನೋಡಿ ಅವ್ರನ್ನ. ಹೀಗಾಗಿ ಎಲ್ಲರೂ ಸಹ ನಾವು ಒಟ್ಟಿಗೆ ಸೇರಿ ಬ್ಯಾಂಕನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿ ನೇಕಾರಿ ಬಾಂಧವರಿಗೆ ಮತ್ತೊಮ್ಮೆ ತಮ್ಮ ಸಲುವಾಗಿ ನಮ್ಮ ಸಹಕಾರಿ ಬ್ಯಾಂಕ್ ಇದೆ ಅಂತ ಹೇಳಿ ನಾ ಎಲ್ಲರ ಪರವಾಗಿ ಮಾತು ಕೊಟ್ಟು ಅವರೇ, ಗಿರಡ್ಡಿ ವಿಜಯ್ ಅವರೇ ಹಾಗೂ ಲತಾ ಹೇರೋಲ್ ಮೇಡಮ್ ಅವರು, ನಾವು ನಿಮ್ಮಲ್ಲಿ ಸನ್ಮಾನ ಅಂತಂದ್ರ ನಿಮ್ಗೊಂದು ಕೆಲಸ ಹೆಚ್ಚಿಗೆ ಮಾಡ್ಬೇಕಂತ ನಿಮ್ಗೆ ಸನ್ಮಾನ ಮಾಡ್ದಂಗೆ ನಾವು ಭಾರ ಹಾಕ್ದಂಗೆ ನಿಮ್ಮ ಮ್ಯಾಗ. ಯಾಕಂದ್ರೆ ನಾವು ಸಾಮಾನ್ಯ ನೇಕಾರ ಜನಾಂಗ ನಮ್ದು. ಇವತ್ತ ನೇಕಾರ ಜನಾಂಗ ಬದುಕೈತಂದ್ಮೇಲೆ ಈ ಅರ್ಬನ್ ಬ್ಯಾಂಕಿನ ಮೇಲೆ ಅವಲಂಬನೆ ಇದ್ದವ್ರು ನಾವು. ಅದಕ್ಕೆ ದಯಮಾಡಿ ನಾನು ಒಂದ್ 2 ಮಾತು ಮಾತಾಡೋ ಉದ್ದೇಶ ಏನಪ್ಪಾ ಅಂತ, ನಮ್ಮ ನೇಕಾರ ಯಾರ ಬರಲಿ ನಿಮ್ ತಾಕ ದಯಮಾಡಿ ಅವರಿಗೆ ಸಹಾಯ ಸಹಕಾರ ಮಾಡ್ರಿ. ಯಾವುದೇ ಸರ್ಕಾರದ ಸೌಲಭ್ಯನು ಬಂದ್ರೆ ಅವರಿಗೆ ಒದಗಿಸ್ರಿ.
ನಮ್ಮ ನೇಕಾರ ಸಾಮಾನ್ಯ ಜನರು ನಿಮ್ಗೆ ಗೊತ್ತೈತಿ. ನೇಕಾರನಷ್ಟು ನಿಮ್ಮನ್ನ ನಾವು ಅರ್ಬನ್ ಬ್ಯಾಂಕಿಗೆ ಎಲ್ಲಾ ಮತದಾರರು ನೇಕಾರ ಇದ್ದ ಕಾರಣ ನೇಕಾರ ನಿಮ್ಮನ್ನ ಕೈ ಹಿಡಿದು ಅನ್ನೋದು ನಿಮ್ಗೆ ಬಲವಾಗಿ ಗೊತ್ತಿದೆ. ಹಿಂಗಾಗಿ ಯಾರು ಹೊಸಬರು ಬಂದ್ರು ಅಲ್ಲಿ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಎಲ್ಲರೂ ಗಮನಿಸಿರ್ತಾರೆ ಯಾರು ಏನು ಎತ್ತ ಅಂತೇಳಿ. ಈಗ ಹಾಗೆ ನಮ್ಗೆ ಈ ಸಲ ಏನು ಖುಷಿ ಆಗೈತಪ್ಪ ಅಂದ್ರೆ ಈ ಚುನಾವಣೆ ಅರವಿಂದ್ ಮಂಗಳೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದತ್ತಲ್ಲ, ಒಟ್ಟೆ ಎಲ್ಲಾ ಇಡೀ ನಗರಕ್ಕೆ ಒಂದು ಮಾದರಿ ಆಯ್ತು ನಮ್ಮ ಚುನಾವಣೆ ಈ ಸಲ. ಇಲ್ಲ ಅಂತಂದ್ರೆ ಅವ್ರ ಮ್ಯಾಗ ದೊಡ್ಡ ಬ್ಲೇಮ್ ಇತ್ತು. ಯಾಕಪ್ಪ ಅಂತಂದ್ರೆ ತಾವ ನಿಂದಿರ್ತಾರ, ತಾವ ಊಟ ಹಾಕ್ಸ್ಕೊಂತಾರ, ನಡಕ್ ರಾತ್ರಿ ಗಲಬಿಲಿ ಮಾಡಿ ತಾವ ಗೆಲ್ತಾರ ಅನ್ನೋದು. ಈ ಸಲ ಸ್ಪಷ್ಟತೆಯನ್ನು ಎಲ್ಲ ಪಿಕ್ಚರ್ ಇಡೀ ಇಲ್ಕಲ್ ನಗರಕ್ಕೆ ತೋರಿಸ್ಬಿಟ್ರ ಅವರು ಕರೆಕ್ಟ್ ಆಗಿ. ಅಂದ್ರ ಒಳ್ಳೆದಿದ್ದನ ಏನೋ ಅಡೆತಡೆ ಆಗ್ಲಿಲ್ಲ, ಯಾವುದೇ ಮೋಸ ನಂಚಿನ ನಡೀಲಿಲ್ಲ. ಹೀಗಾಗಿ ಯಾರಿಗೆ ಆಯ್ಕೆ ಮಾಡಬೇಕು ಅವ್ರನ್ನೇ ನಮ್ಮ ಎಲ್ಲಾ ನೇಕಾರ ಬಾಂಧವರು ಹಾಗೂ ಉದ್ಯಮಿಗಳು ವ್ಯಾಪಾರಸ್ಥರು ಆಯ್ಕೆ ಮಾಡಿ ಕಳಿಸಿದೀವಿ. ಹೀಗಾಗಿ ನಮ್ಮ ಇಲ್ಕಲ್ ಹೃದಯ ಮಿಡಿತದು. ಆ ಹೃದಯ ಭಾಗವನ್ನು ತಾವು ಸ್ವಚ್ಛಂದ ಮತ್ತು ಅಂದವಾಗಿ ಇಟ್ಕೊಂಡು ಹೋಗಿ ನಿಮ್ ಕೈ ಮುಗಿದು ಕೇಳ್ತೀನಿ.